ನಮಸ್ಕಾರ ಸ್ನೇಹಿತರೆ, MRL ಸ್ಟಡಿ ಸ್ಟುಡಿಯೋ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಸಿಲೆಬಸ್ಸಲ್ಲಿರುವಂತಹ ಅನಾಟಮಿಯಲ್ಲಿ ಬರುವಂತಹ ಅಸ್ಥಿ ಸಂಸ್ಥೆ ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಗೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀರೋ ಅವರಿಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಮಾನವನ ದೇಹದ ಕೆಲವೊಂದು ಮುಖ್ಯ ಅಂಗಗಳಿಗೆ ರಕ್ಷಣೆಯ ಹಾಗೂ ಚಲನೆಗೆ ಕಾರಣವಾದ ಅವಯವಗಳಿಗೆ ಆಧಾರ ಕೊಡುವ ಒಂದು ಸುಂದರ ಆಕೃತಿಗೆ ಏನಂತ ಕರಿತೀವಿ ನಾವು ಅಸ್ಥಿ ಸಂಸ್ಥೆ ಅಂಥೇಳಿ ಕರಿತೀವಿ. ಮಾನವನ ದೇಹಕ್ಕೆ ಅಂದರೆ ಒಂದು ಮಾನವನ ದೇಹದ ಒಂದು ಸುಂದರವಾದ ಆಕೃತಿಗೆ ಆಧಾರ ಕೊಡುವಂತಹ ಒಂದು ವ್ಯವಸ್ಥೆಗೆ ಏನಂತೀವಿ ನಾವು ಅಸ್ಥಿ ಸಂಸ್ಥೆ ಅಂತೇಳಿ ಕರಿತೀವಿ. ಈ ಅಸ್ಥಿ ಸಂಸ್ಥೆಯಲ್ಲಿ 50% ನೀರಿರುತ್ತೆ, 50% ಘನ ಪದಾರ್ಥಗಳಿಂದ ಇರುತ್ತೆ. ಅಂದರೆ 50% ನೀರು, 50% ಘನ ಪದಾರ್ಥಗಳಿಂದ ಈ ಅಸ್ಥಿ ಸಂಸ್ಥೆ ರಚನೆಯಾಗಿರ್ತೈತೆ. ಘನ ಪದಾರ್ಥಗಳಲ್ಲಿ 67% ಲವಣಗಳಿರ್ತವೆ. ಇದರಲ್ಲಿ ಏನಿರ್ತವೆ? ಘನ ಪದಾರ್ಥಗಳಲ್ಲಿ 67% ಲವಣಗಳಿರ್ತವೆ. 33% ಏನಿರುತ್ತೆ? ಸೆಲ್ಯುಲರ್ ವಸ್ತುಗಳು ಇರ್ತವೆ. ಮುಖ್ಯವಾದ ಲವಣಗಳು, ಇದರಲ್ಲಿರುವಂಥ ಮುಖ್ಯವಾದ ಲವಣಗಳು ಯಾವಂದರೆ ಕ್ಯಾಲ್ಸಿಯಂ, ಫಾಸ್ಫೇಟ್, ಕಾರ್ಬೋನೇಟ್ ಫ್ಲೋರೈಡ್, ಮ್ಯಾಗ್ನೀಸಿಯಂ ಫಾಸ್ಫೇಟ್ ಇವೇನಿರ್ತವೆ ಅಂದರೆ ಈ ಅಸ್ಥಿ ಸಂಸ್ಥೆಯಲ್ಲಿ ಕಂಡುಬರ್ತವೆ. ಅಸ್ಥಿ ಅಥವಾ ಬೋನ್. ಅಸ್ಥಿಯು ಮೂಳೆ ಕೋಶಗಳು ಮತ್ತು ಕೋಶಗಳ ನಡುವೆ ವಸ್ತುಗಳಿಂದ ಏನು ಮಾಡಿದೆ? ರಚಿಸಲ್ಪಟ್ಟಿದೆ. ಅಸ್ಥಿ ಏನಾಗಿದೆ ಅಂದರೆ ಮೂಳೆ ಕೋಶಗಳು ಮತ್ತು ಕೋಶಗಳ ನಡುವಿನ ವಸ್ತುಗಳಿಂದ ಏನಾಗಿದೆ? ಈ ಅಸ್ಥಿ ರಚಿಸಲ್ಪಟ್ಟಿದೆ. ಮೂಳೆ ಕೋಶಗಳು ವೃಕ್ಷಾಕಾರವಾಗಿದ್ದು, ಮೂಳೆ ಕೋಶ ಹೆಂಗಿರುತ್ತೆ ಅಂದರೆ ವೃಕ್ಷ ಅಂದರೆ ಮರದ ಥರ ಇರುತ್ತೆ. ಕೋಶಗಳ ನಡುವೆ ವಸ್ತುವು ಮಾತೃಕೆ ಮತ್ತು ಎಳೆಗಳನ್ನು ಹೊಂದಿದ್ದು ವಿಶೇಷ ಬಲ ಖನಿಜಗಳನ್ನು ಹೊಂದಿದೆ. ಮೂಳೆಗಳ ಮೇಲೆ ಏನಿರುತ್ತೆ ಅಂತಂದರೆ ಪೆರಿಯಾಸ್ಟಿಮ್ ಎಂಬ ಪೊರೆಯಿಂದ ಆವೃತವಾಗಿರುತ್ತೆ. ಮೂಳೆಗಳು ಏನಾಗ್ತವೆ? ಪೆರಿಯಾಸ್ಟಿಮ್ ಎಂಬ ಪೊರೆಯಿಂದ ಆವೃತವಾಗಿರುತ್ತವೆ. ಮಧ್ಯದಲ್ಲಿ ಏನಿರುತ್ತೆ ಅಂದರೆ ಅಸ್ಥಿ ಮಜ್ಜೆ ಇರ್ತದೆ. ಮೂಳೆಗಳ ಮಧ್ಯದಲ್ಲಿ ಇರುವಂತಹ ಪದಾರ್ಥ ಯಾವುದಂತ ಕ್ವಶನ್ ಆಗುತ್ತೆ, ಅದು ಅಸ್ಥಿ ಮಜ್ಜೆ. ಇವು ರಕ್ತ ಕಣಗಳನ್ನು ಉತ್ಪಾದಿಸುತ್ತವೆ. ಅಸ್ಥಿ ಮಜ್ಜೆ ಏನು ಮಾಡ್ತವೆ? ರಕ್ತ ಕಣಗಳನ್ನು ಉತ್ಪಾದಿಸುತ್ತವೆ. ರಕ್ತನಾಳಗಳ ವಿಶೇಷ ರಂಧ್ರಗಳ ಮೂಲಕ ಮೂಳೆಯ ಆಳಕ್ಕೆ ಹೋಗುತ್ತವೆ. ರಕ್ತನಾಳಗಳ ವಿಶೇಷ ರಂಧ್ರಗಳ ಮೂಲಕ ಏನು ಮಾಡ್ತವೆ? ರಕ್ತದಿಂದ ಅಂದರೆ ಮೂಳೆಯ ಆಳಕ್ಕೆ ಹೋಗ್ತವೆ. ಮೂಳೆ ಕುಡಿಗಳೆಂಬ ಕಣಗಳನ್ನು ಹೊಂದಿದ್ದು ಮೂಳೆಯ ಬೆಳವಣಿಗೆ ಮತ್ತು ಮುರಿದ ಮೂಳೆಗಳು ಗುಣಮುಖವಾಗುವ ಅಂಗಾಂಶ ರಚನೆಯಲ್ಲಿ ಏನು ಮಾಡ್ತವೆ? ಇವು ಭಾಗವಹಿಸ್ತವೆ. ಇವಾಗ ಅಸ್ಥಿಗಳ ಗಟ್ಟಿಯಾದ ಕೋಶದ ಒಳಭಾಗದಲ್ಲಿ ಹೆವರ್ಸಿಯನ್ ಸಿಸ್ಟಮ್ ಎಂಬ ವಿಶಿಷ್ಟ ರಚನೆ ಇದೆ. ಅಸ್ಥಿಗಳ ಗಟ್ಟಿಯಾದ ಕೋಶದ ಒಳಭಾಗದಲ್ಲಿ ಹೆವರ್ಸಿಯನ್ ಸಿಸ್ಟಮ್ ಎಂಬ ವಿಶಿಷ್ಟ ರಚನೆ ಕಂಡುಬರ್ತದೆ. ಅನೇಕ ವರ್ತುಲದ ರಚನೆಯನ್ನು ಹೊಂದಿದ್ದು ವರ್ತುಲದ ಮಧ್ಯದಲ್ಲಿ ಹೆವರ್ಸಿಯನ್ ಕಾಲುವೆಗಳು ಕಂಡುಬರ್ತವೆ. ವರ್ತುಲದ ಮಧ್ಯದಲ್ಲಿ ಏನು ಮಾಡ್ತವೆ? ಹೆವರ್ಸಿಯನ್ ಕಾಲುವೆಗಳು ಕಂಡುಬರ್ತವೆ. ಇದರ ಸುತ್ತಲೂ ಲ್ಯಾವಿಲೆ ಎನ್ನುವ ಅಸ್ಥಿ ಪ್ಲೇಟ್ಗಳು ವರ್ತುಲಗಳಲ್ಲಿ ಕೇಂದ್ರೀಕೃತವಾಗಿರ್ತವೆ. ಇದರ ಸುತ್ತಲೂ ಏನು ಮಾಡ್ತವೆ? ಲ್ಯಾವಿಲೆ ಎನ್ನುವ ಅಸ್ಥಿ ಪ್ಲೇಟ್ಗಳು ವರ್ತುಲದಲ್ಲಿ ಕಂಡುಬರ್ತವೆ. ಈ ಪ್ಲೇಟ್ಗಳ ಮಧ್ಯದಲ್ಲಿ ಲ್ಯಾಕೋನೆ ಎನ್ನುವ ವಿಧವಿದ್ದು ಇವುಗಳಲ್ಲಿ ಅಸ್ಥಿ ಕೋಶಗಳಿರ್ತವೆ. ಇವುಗಳಲ್ಲಿ ಏನಿರ್ತದಂತೆ? ಅಸ್ಥಿ ಕೋಶಗಳು ಇರ್ತವಂತೆ. ಅಸ್ಥಿಯ ಪ್ರಕಾರಗಳು. ರಚನೆಯ ಪ್ರಕಾರದಲ್ಲಿ ಏನು ಮಾಡ್ತೀವಿ? ಅಸ್ಥಿಯನ್ನು 2 ಭಾಗಗಳಾಗಿ ಮಾಡ್ತೀವಿ. ಒಂದು ಬಿರುಸು ಅಥವಾ ಗಡಸು ಅಸ್ಥಿಗಳು. ಇವು ಅಸ್ಥಿಗಳ ಮೇಲ್ಭಾಗದಲ್ಲಿ ಕಂಡುಬರ್ತವೆ. ಮೃದು ಅಥವಾ ಛಿದ್ರಮಯ ಅಸ್ಥಿಗಳು ಅಸ್ಥಿಗಳ ಒಳಭಾಗದಲ್ಲಿ ಕಂಡುಬರ್ತವೆ. ರಚನೆಯ ಆಧಾರದ ಮೇಲೆ ಮೂಳೆಗಳ ಪ್ರಕಾರ ಇವು. ಇವಾಗ ಅಸ್ಥಿಗಳ ರಚಿತ ದ್ರವ್ಯದ ಪ್ರಕಾರ 2 ಭಾಗಗಳು. ಅಸ್ಥಿಗಳ ರಚಿತವಾದಂತಹ ದ್ರವ್ಯದ ಮೇಲೆ 2 ಭಾಗಗಳಿದ್ದಾವೆ. ಒಂದು ಮೆಂಬ್ರೇನ್ನಿಂದ ಆದಂತಹ ಅಸ್ಥಿಗಳು, ಇನ್ನೊಂದು ಮೃದ್ವಸ್ಥಿಗಳಿಂದ ಅಸ್ಥಿಗಳು. ಮೆಂಬ್ರೇನ್ಗಳಿಂದ ಅಸ್ಥಿಗಳು ಯಾವಂದರೆ ತಲೆಬುರುಡೆ ಆಗಿರ್ಬೋದು. ಮೃದ್ವಸ್ಥಿಗಳಿಂದ ಆದವುಗಳು ಅಂಗಾಂಗಗಳಲ್ಲಿಯ ಅಸ್ಥಿಗಳು. ಇವೆರಡು ವಿಧಗಳು ಇದರಲ್ಲಿ ಕಂಡುಬರ್ತವೆ. ಆಮೇಲೆ ಅಸ್ಥಿಗಳ ಆಕಾರ ಗಾತ್ರದ 5 ಪ್ರಕಾರಗಳು. ಇದರಲ್ಲಿ 5 ಪ್ರಕಾರಗಳು ಬರ್ತವೆ. ಅಸ್ಥಿಗಳ ಆಕಾರದ ಮತ್ತು ಗಾತ್ರದ ಮೇಲೆ. ಒಂದು ಉದ್ದವಾದ ಮತ್ತು ಭಾರವಾದಂಥ ಅಸ್ಥಿಗಳು. ಉದ್ದವಾದ ಮತ್ತು ಭಾರವಾದ ಅಸ್ಥಿಗಳು. ಉದ್ದವಾದದ್ದು ಫ್ಯೂಮರ್, ಟಿಬಿಯಾ, ರೇಡಿಯಸ್, ಅಲ್ನಾ ಇವೇನು ಉದ್ದ ಮತ್ತು ಭಾರವಾದಂತಹ
ಅಸ್ಥಿಗಳು. ಹಾಗೆ ಉದ್ದ ಮತ್ತು ಚಪ್ಪಟೆಯಾದಂಥ ಅಸ್ಥಿಗಳು ಯಾವುವಂದರೆ ಅದು ಪಕ್ಕೆಲುಬುಗಳು. ಓಕೆನಂತೀವಿ. ಉದ್ದವಾದ ಮತ್ತು ಚಪ್ಪಟೆಯಾಗಿರ್ತವೆ. ಚಪ್ಪಟೆಯಿಂದ ಅಸ್ಥಿಗಳು, ಚಪ್ಪಟೆಯಿಂದಾದಂಥ ಅಸ್ಥಿಗಳು ಯಾವಂದರೆ ತಲೆಬುರುಡೆ ಎಲುಬು. ಕೊಂಬುಗಳುಳ್ಳ ಆನೆಯ ಮತ್ತು ಅಸ್ಥಿಗಳು ಯಾವಂದರೆ ಬೆನ್ನುಮಣೆ ಅಸ್ಥಿಗಳಿಗೆ ಏನಂತೀವಿ? ಕೊಂಬುಗಳುಳ್ಳ ಆನೆಯನ್ನಿತ ಅಸ್ಥಿಗಳು. ಗಡ್ಡ ಮತ್ತು ಬಿರುಸಾದಂತಹ ಅಸ್ಥಿಗಳು, ಮುಂಗೈ ಅಸ್ಥಿಗಳು. ಇದು ಗಡ್ಡ ಅಲ್ಲ, ಇದು ಗಿಡ್ಡ ಇರ್ಬೋದು. ಪ್ರಿಂಟ್ ಆಗಿದೆ ನೋಡಿ. ಗಿಡ್ಡ ಮತ್ತು ಬಿರುಸಾದ ಅಸ್ಥಿಗಳು ಯಾವಂದರೆ ಮುಂಗೈ ಮಣಿಗಳು. ಇವೇನಿರ್ತವೆ? ಗಿಡ್ಡ ಇರ್ತವೆ ಮತ್ತು ಬಿರುಸಾಗಿರ್ತವೆ. ಇವಾಗ ಅಸ್ಥಿಗಳ ಕಾರ್ಯದ ಮೇಲೆ 3 ರಚನೆಗಳು. ಅಸ್ಥಿಗಳ ಕಾರ್ಯದ ಮೇಲೆ 3 ರಚನೆಗಳು ಅಂದರೆ ಭಾರ ಹೊರುವ ಅಸ್ಥಿಗಳು, ಸನ್ನೆ ಕೆಲಸ ಮಾಡುವ ಅಸ್ಥಿಗಳು, ರಕ್ಷಣೆಯ ಅಸ್ಥಿಗಳು. ಭಾರ ಹೊರುವ ಅಸ್ಥಿಗಳು ಫ್ಯೂಮರ್ ಮತ್ತು ಟಿಬಿಯಾ. ಆಮೇಲೆ ಸನ್ನೆ ಕೆಲಸ ಮಾಡುವಂಥ ಅಸ್ಥಿಗಳು ಯಾವಂದರೆ ಮುಂಗೈ ಅಸ್ಥಿಗಳು. ಸನ್ನೆ ಮಾಡ್ತೀವಲ್ಲ, ಬಾ ಹೋಗು ಇವೆಲ್ಲ ಬಳ್ಗಳನ್ನು ಸನ್ನೆ ಮಾಡ್ತೀವಲ್ಲ, ಅದಕ್ಕೇನಂತ ಸನ್ನೆ ಮಾಡು. ಭಾರ ಹೊರುವ ಇವೆಲ್ಲ ತೊಡೆ ಇವೆಲ್ಲ ಭಾರ ಹೊರ್ತವೆ, ಅದಕ್ಕೆ ಇವಕ್ಕೇನಂತೀವಿ? ಭಾರ ಹೊರುವ ವಸ್ತುಗಳು. ಆಮೇಲೆ ರಕ್ಷಣೆ ಅಸ್ಥಿಗಳು, ರಕ್ಷಣೆ ಮಾಡುವಂಥದ್ದು ತಲೆಬುರುಡೆ, ಪಕ್ಕೆಲುಬು ಇವೆಲ್ಲ ಏನು ಮಾಡ್ತವೆ? ರಕ್ಷಣೆ ಮಾಡ್ತವೆ. ಅದಕ್ಕೆ ಸಂರಕ್ಷಣೆ ಅಸ್ಥಿಗಳು ಅಂತೇಳಿ ಕರಿತೀವಿ. ಅಸ್ಥಿಗಳ ಪ್ರಕಾರಗಳು ಎಷ್ಟಿದ್ದಾವೆ ಅಂದರೆ ಮುಖ್ಯವಾಗಿ 4. 1 ರಚನೆ ಮೇಲೆ ಬಿರುಸು ಮತ್ತು ಮೃದು ಅಸ್ಥಿಗಳು. ಆಮೇಲೆ ಅಸ್ಥಿಗಳ ರಚಿತ ದ್ರವ್ಯದ ಪ್ರಕಾರಗಳು 2. ಒಂದು ಮೆಂಬ್ರೇನ್ಗಳಿಂದ, ಇನ್ನೊಂದು ಮೃದು ಅಸ್ಥಿಗಳಿಂದ ಆದದ್ದು. ಅಸ್ಥಿಗಳ ಪ್ರಕಾರ, ಗಾತ್ರದ ಪ್ರಕಾರ 5 ಪ್ರಕಾರಗಳು. ಆಮೇಲೆ ಅಸ್ಥಿಗಳ ಕಾರ್ಯದ ಮೇಲೆ 3 ಪ್ರಕಾರಗಳು. ಕೇಳ್ಬೋದು, ನೆನ್ಪಿಟ್ಕೋಬೇಕು. ಅಸ್ಥಿ ಪಂಜರವನ್ನು ತಲೆಬುರುಡೆ, ಬೆನ್ನುಮಣಿ ಸರದ, ಎದೆಯ ಗೂಡು, ಭುಜದ ಅಂಕಣ, ಜಗಣದ ಅಂಕಣ ಮತ್ತು ಕೈ ಕಾಲು ಅಸ್ಥಿಗಳಂತೆ ವಿಂಗಡಿಸಲಾಗಿದೆ. ಅಸ್ಥಿಗಳು ಏನು ಮಾಡಲಾಗಿದೆ? ತಲೆಬುರುಡೆ ಅಸ್ಥಿಗಳು, ಬೆನ್ನುಮಣಿ ಸರ ಅಸ್ಥಿಗಳು, ಎದೆಯ ಗೂಡು, ಭುಜದ ಅಂಕಣದ ಅಸ್ಥಿಗಳು, ಜಗಣದ ಅಸ್ಥಿಗಳು, ಕೈ ಕಾಲುಗಳ ಅಸ್ಥಿಗಳು. ಹೀಗೆ ಅಸ್ಥಿಗಳ ವಿವಿಧ ಪ್ರಕಾರಗಳನ್ನು ಮಾಡಲಾಗಿದೆ. ಮಾನವನ ದೇಹದಲ್ಲಿ ಒಟ್ಟು ಎಷ್ಟು ಮೂಳೆಗಳಿದಾವೆ ಅಂದರೆ 206 ಮೂಳೆಗಳು ಕಂಡುಬರ್ತವೆ. ಇವಾಗ ತಲೆಬುರುಡೆ ಅಸ್ಥಿಗಳು. ತಲೆಬುರುಡೆಯಲ್ಲಿ ನೋಡ್ರಿ, ಮೆದುಳನ್ನು ರಕ್ಷಿಸುವ ಗಟ್ಟಿಯಾದಂಥ ಒಂದು ಭಾಗಕ್ಕೆ ಏನಂತೀವಿ? ತಲೆಬುರುಡೆ ಅಂತ ಕರಿತೀವಿ. ಮತ್ತು ಕಣ್ಣುಗಳನ್ನು ಕೂಡ ಇದೇನು ಮಾಡ್ತೈತೆ? ತಲೆಬುರುಡೆ ರಕ್ಷಣೆ ಮಾಡ್ತೈತೆ. 2 ಭಾಗಗಳಾಗಿ ವಿಂಗಡಿಸಲಾಗಿದೆ ಈ ತಲೆಬುರುಡೆಯನ್ನು. ಒಂದು ತಲೆಗೂಡು, ಇನ್ನೊಂದು ಮುಖ. ತಲೆಗೂಡು ಮತ್ತು ಮುಖ 2 ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ಹಾಗಾದರೆ ತಲೆಗೂಡಿನಲ್ಲಿರುವಂಥ ಅಸ್ಥಿಗಳು ಎಷ್ಟಪ್ಪ ಅಂದರೆ 8 ಅಸ್ಥಿಗಳು. ಎಲ್ಲೆಲ್ಲಿದ್ದಾವೆ ಆ 8 ಅಸ್ಥಿಗಳು ಅಂದರೆ, ಒಂದು ಮುಂದಿನ ಅಸ್ಥಿ 1, ಪಾರ್ಶ್ವದ ಅಸ್ಥಿ 2, ಹಿಂದಿನ ಅಸ್ಥಿ 1, ಮೆಲುಕಿನ ಅಸ್ಥಿ 2, ಸೈನೈಡ್ ಅಸ್ಥಿ 1, ಇತ್ಮಾಯ್ಡ್ ಅಸ್ಥಿ 1. ಇಷ್ಟದು 8 ತಾನೆ. ಹಾಗಾದರೆ ತಲೆಬುರುಡೆಯಲ್ಲಿ ಎಷ್ಟು ಅಸ್ಥಿಗಳಿದೆ ಎಂದು ಕ್ವಶನ್ ಆಗ್ತಿದೆ. ಅದು 8 ಅಂಥೇಳಿ ನೆನ್ಪಿಟ್ಕೊಳ್ಬೇಕು. ಇವು ಪರಸ್ಪರ ಸೂಚರ್ಸ್ ಎಂಬ ವಿಶಿಷ್ಟ ಸಂದುಗಳ ಮೂಲಕ ಏನು ಮಾಡಿದ್ದಾವೆ? ಈ ಅಸ್ಥಿಗಳು ಜೋಡಿಸಲ್ಪಟ್ಟಿವೆ. ಇವು ಚಲನಾರಹಿತ ಅಸ್ಥಿಗಳಾಗಿವೆ. ಇವು ಚಲಿಸ್ಲಿಕ್ಕೆ ಬರಲ್ಲ. ಇವಕ್ಕೆ ಒಟ್ಟು ಚಲನರಹಿತ ಅಸ್ಥಿಗಳು. ಇವು ಎಷ್ಟವ ಅಂದರೆ ತಲೆಯಲ್ಲಿ 8 ಅಸ್ಥಿಗಳಿವೆ, ಚಲನೆ ಇಲ್ಲ ಇವಕ್ಕೆ. ಹಾಗಾದರೆ ಮುಖದಲ್ಲಿರುವಂಥ ಅಸ್ಥಿಗಳು, ಮುಖದ ಮೇಲೆ ಎಷ್ಟು ಅಸ್ಥಿಗಳಿದ್ದಾವೆ? 14 ಅಸ್ಥಿಗಳಿದ್ದಾವೆ. ಆ 14 ಅಸ್ಥಿಗಳು ಯಾವಪ್ಪ ಅಂದರೆ ಮೂಗಿನ ಅಸ್ಥಿಗಳು, ಮೂಗಿನಲ್ಲಿರುವಂಥ ಅಸ್ಥಿಗಳು. ಮತ್ತು ಮೂಗಿನ ಸೇತುವೆಯನ್ನು ಇದು ಏನು ಮಾಡ್ತದಪ್ಪ ಅಂದರೆ ಮೂಗಿನ ಸೇತುವೆಯನ್ನು ರಕ್ಷಣೆ ಮಾಡ್ತೈತೆ. ಪ್ಯಾಲಟೈನ್ ಅಸ್ಥಿಗಳು ಇವು 2. ಮೂಗಿನ ಅಸ್ಥಿಗಳು 2 ಇರ್ತವೆ, ಪ್ಯಾಲಟೈನ್ ಅಸ್ಥಿಗಳು 2 ಇರ್ತವೆ. ಬಾಯಲ್ಲಿರುವ ಮೇಲಂಗಳವನ್ನು ಇದು ರಕ್ಷಿಸ್ತದೆ. ಲ್ಯಾಕ್ರಿಮಲ್ ಅಸ್ಥಿಗಳು ಇವು ಕೂಡ 2 ಕಣ್ಣಿನಲ್ಲಿ ಇರ್ತವೆ. ಇವು ಕಣ್ಣಿನ ಕುಣಿಕೆಯ ಮೂಗಿನ ಭಾಗದಲ್ಲಿ ಇದು ಲ್ಯಾಕ್ರಿಮಲ್ ಅಸ್ಥಿಗಳು ಬರ್ತವೆ. ಕಣ್ಣೀರನ್ನು ತರಿಸ್ಲಿಕ್ಕೆ ಏನು ಮಾಡ್ತವೆ? ಸಹಾಯ ಮಾಡ್ತವೆ. ಮೂಗಿಗೆ ಸೇರುವ ಕೊಳವೆಗಳನ್ನು ನಿಯಂತ್ರಿಸುತ್ತವೆ. ಯಾವುದು? ಲ್ಯಾಕ್ರಿಮಲ್ ಅಸ್ಥಿಗಳು. ಇವುಗಳ ಮುಖಾಂತರ ಕಣ್ಣೀರು ಮೂಗಿಗೆ ಬರ್ತೈತೆ. ನಾವು ಎಷ್ಟೋ ಸರಿ ಹತ್ತಿದಾಗ ನಾವು ಕಣ್ಣಲ್ಲಿ ನೀರೇನು ಮಾಡ್ತೇವೆ? ಮೂಗಿನ ಮೂಲಕ ಬರ್ತೈತೆ. ಇವಾಗ ಜೈಗೋಮೆಟಿಕ್ ಅಸ್ಥಿಗಳು ಇವನು ಕೂಡ 2 ಇದ್ದಾವೆ. ಗಲ್ಲದ ಅಸ್ಥಿಗಳು ಇವು ತಲೆಯ ಅಸ್ಥಿಗೆ ಏನು ಮಾಡಿವೆ? ಸೇರಿವೆ. ವ್ಯೂಮರ್ ಅಸ್ಥಿ ಇದು ಒಂದಿದೆ, ಮೂಗಿನ ಮಧ್ಯದ ಅಸ್ಥಿಯಿಂದ ಕೆಳಭಾಗದಲ್ಲಿದೆ. ಮೂಗಿನ ಮಧ್ಯದ ಅಸ್ಥಿಯಿಂದ ಏನಾಗಿದೆ? ಇದು ಕೆಳಭಾಗದಲ್ಲಿ ಕಂಡುಬರ್ತೈತೆ. ಟರ್ಬೈನೇಟೆಡ್ ಅಂದರೆ ಇದು ಕೂಡ 2 ಇದ್ದಾವೆ. ಟರ್ಬೈನೇಟೆಡ್ ಇವು ಎರ್ಕೊಂಡು ಬರ್ತವೆ. ಮೂಗಿನ ಪಳ್ಳು ಪ್ರದೇಶವನ್ನು ಇದು ನಿರ್ಮಿಸ್ತದೆ. ಮೇಲ್ದವಡೆ ಅಸ್ಥಿ 2 ಮೇಲಂಗಳದ ಮುಂಭಾಗವನ್ನು ಇದು ಮೇಲ್ದವಡೆ ಅಸ್ಥಿ ರಕ್ಷಿಸ್ತದೆ. ಇವುಗಳಲ್ಲಿ ಮೇಲಿನ ಹಲ್ಲುಗಳನ್ನು ಜೋಡಿಸಲ್ಪಟ್ಟಿದೆ. ಏನು ಮಾಡಿದೆ? ಮೇಲಿನ ಹಲ್ಲುಗಳು ಇವು ಜೋಡಿಸಲ್ಪಟ್ಟಿದೆ.
ಮ್ಯಾಂಡಿಮಲ್ ಅಸ್ಥಿ ಇದು ಏನು ಕೆಳದವಡೆಯಲ್ಲಿ ಕಂಡುಬರ್ತದೆ. ಇದು ಕೂಡ ಹೊಂದಿದೆ. ಗದ್ದದ ಭಾಗವನ್ನು ಇದು ರಕ್ಷಿಸುತ್ತದೆ. ಕಿವಿಯ ಹತ್ತಿರದ ಮೇಲ್ದವಡೆ ಕೂಡಲು ಕೀಲಿರ್ತವೆ. ಕಿವಿಯ ಹತ್ತಿರ ಮೇಲ್ದವಡೆ ಕೂಡಲಕ್ಕೆ ಏನಿರ್ತವೆ, ಕೀಲುಗಳಿರ್ತವೆ. ಇದರಲ್ಲಿ ಕೆಳದವಡೆಯ ಹಲ್ಲುಗಳು ಜೋಡಿಸಲ್ಪಟ್ಟಿರ್ತವೆ. ಕೆಳದವಡೆ ಏನು ಮಾಡ್ತದೆ, ಜೋಡಿಸಲ್ಪಟ್ಟಿರುವ ಹಲ್ಲುಗಳು. ಈ ಮುಖದ 14 ಎಲುಬುಗಳು ಕೆಳದವಡೆಯನ್ನು ಹೊರತುಪಡಿಸಿ ಉಳಿದವೆಲ್ಲ ಒಂದಕ್ಕೊಂದು ಏನಾಗಿವೆ, ಬಂಧಿಸಲ್ಪಟ್ಟಿವೆ. ಕೆಳದವಡೆಯನ್ನು ಬಿಟ್ಟು ಉಳಿದವೆಲ್ಲ ಏನು ಮಾಡಿದಾವೆ, ಒಂದಕ್ಕೊಂದು ಬಂಧಿಸಲ್ಪಟ್ಟಿವೆ. ಹಾಗಾಗಿ ಮುಖದಲ್ಲಿರುವಂಥ ಅಸ್ಥಿಗಳು ಎಷ್ಟಂದರೆ ಅದು 14. ಇವಾಗ ಎದೆಗೂಡು 12 ಜೊತೆ ಮೂಳೆಗಳಿವೆ. ಎದೆ ಮೂಳೆ ಮತ್ತು ಬೆನ್ನುಮಣಿ ಸರದ ಕೆಲವೊಂದು ಭಾಗಗಳನ್ನು ರಚಿತವಾದಂತಹ ಶಂಕುವಿನ ಆಕಾರದ ಪೆಟ್ಟಿಗೆ ಏನಾಗಿದೆ, ಪೆಟ್ಟಿಗೆಯಾಗಿದೆ. ಇದು ಎದೆಗೂಡು. ಪಕ್ಕೆಲುಬು ಅಂದರೆ ಸ್ಟೆರ್ನಮ್. ಇದರಲ್ಲಿ ಶ್ವಾಸಕೋಶಗಳಿರ್ತವೆ, ಹೃದಯ ಇರುತ್ತೆ. ಯಕೃತಿಗಳಿಗೆ ಸ್ಥಳಾವಕಾಶವನ್ನು ಹಾಗೂ ರಕ್ಷಣೆಯನ್ನು ಎದೆಗೂಡು ಒದಗಿಸ್ತದೆ. ಇದಕ್ಕೆ ಮುಖ್ಯವಾದ 2 ಲಕ್ಷಣಗಳಿವೆ. ಒಂದು ಸ್ಥಿರತೆ, ಇನ್ನೊಂದು ಸ್ಥಿತಿಸ್ಥಾಪಕತ್ವ. ಒಂದು ಸ್ಥಿರತೆ, ಇನ್ನೊಂದು ಸ್ಥಿತಿಸ್ಥಾಪಕತ್ವ ಇರ್ತೈತೆ. ಪ್ರತಿಯೊಂದು ಪಕ್ಕೆಲುಬುಗಳ ಮಧ್ಯದಲ್ಲಿ ಇಂಟರ್ಕೋಸ್ಟಲ್ ಎಂಬ ಸ್ನಾಯು ಇರ್ತದೆ. ಏನು ಮಾಡ್ತದೆ, ಪ್ರತಿಯೊಂದು ಪಕ್ಕೆಲುಬುಗಳ ಮಧ್ಯದಲ್ಲಿ ಇಂಟರ್ಕೋಸ್ಟಲ್ ಎಂಬ ಸ್ನಾಯು ಕಂಡುಬರ್ತದೆ. ಈ ಕಾರಣದಿಂದ ಉಸಿರಾಟ ಕ್ರಿಯೆ ನಡೆದಾಗ ಪಕ್ಕೆಲುಬುಗಳು ತಾವೇ ವಿಕಸನ ಹೊಂದುತ್ತವೆ, ತಾವೇ ಅಂಕುಚನ ಕೂಡ ಹೊಂದುತ್ತವೆ. ಎದೆಗೂಡಿನಲ್ಲಿ ಒಟ್ಟು ಎಷ್ಟು ಮೂಳೆಗಳಿವೆ ಅಂದರೆ ಅದು 12 ಜೊತೆ ಮೂಳೆಗಳು. 12 ಅಂದರೆ 24 ಇದ್ದಾವೆ. ಜೊತೆ ಕೇಳಿದ್ರೆ 12 ಜೊತೆ. ಪಕ್ಕೆಲುಬುಗಳು ಇವು ಮುಖ್ಯವಾಗಿ 3 ಭಾಗಗಳಾಗಿ ವಿಂಗಡಣೆ ಮಾಡಿದ್ದೀವಿ. ಮೊದಲನೇ 7 ಜೊತೆ ಪಕ್ಕೆಲುಬುಗಳು ಬೆನ್ನುಮಣಿ ಸರದಿಂದ ವಕ್ರವಾಗಿ ಸಾಗಿ ಸ್ಟೆರ್ನಮ್ಗೆ ಏನು ಮಾಡಿದೆ, ಹತ್ತಿಕೊಂಡಿದೆ. ಏನು ಮಾಡಿದೆ, ಇದು ಮೊದಲಿನ 7 ಜೊತೆ ಪಕ್ಕೆಲುಬುಗಳು ಬೆನ್ನುಮಣಿ ಸರದಿಂದ ವಕ್ರವಾಗಿ ಸಾಗಿ ಸ್ಟೆರ್ನಮ್ಗೆ ಏನು ಮಾಡಿದೆ, ಹತ್ತಿಕೊಂಡಿದೆ. ಇವುಗಳನ್ನು ನಿಜವಾದ ಪಕ್ಕೆಲುಬುಗಳು ಅಂತೇಳಿ ಕರಿತೀವಿ. ಏನಂತೀವಿ, ನಿಜವಾದ ಪಕ್ಕೆಲುಬುಗಳು ಅಂತೇಳಿ ಕರಿತೀವಿ. ಮುಂದಿನ 3 ಜೊತೆಯ ಪಕ್ಕೆಲುಬುಗಳು ಮೃದ್ವಸ್ಥಿ ಮೂಲಕ ಪರಸ್ಪರ ಹತ್ತಿಕೊಂಡಿದ್ದು ಮುಂದೆ ಇವೇನು ಮಾಡ್ತವೆ, ಸ್ಟೆರ್ನಮ್ಗೆ ಪರೋಕ್ಷವಾಗಿ ಹತ್ತಿಕೊಂಡಿರುವುದನ್ನು ಏನಂತೀವಿ, ಮಿಥ್ಯಾ ಪಕ್ಕೆಲುಬು ಅಂಥೇಳಿ ಕರಿತೀವಿ. ಕೊನೆಯ 2 ಜೊತೆ ಉದ್ದ ಕಡಿಮೆಯಾಗಿರುವುದರಿಂದ ಸ್ಟೆರ್ನಮ್ಗೆ ಏನು ಮಾಡಿಲ್ಲ, ಅವು ಹೊತ್ಕೊಂಡಿಲ್ಲ. ಅವಕ್ಕೇನಂತೀವಿ, ತೇಲುವ ಪಕ್ಕೆಲುಬುಗಳು ಅಂತೇಳಿ ಕರಿತೀವಿ. ನೋಡಿರಿ, ಪಕ್ಕೆಲುಬುಗಳಲ್ಲಿ ಮತ್ತೆ ಮುಖ್ಯವಾಗಿ ಏನು ಮಾಡಿದ್ದೀವಿ, ನಾವು 3 ಭಾಗಗಳಾಗಿ ಮಾಡಿದ್ದೀವಿ. ಮೊದಲನೇದು 7 ಜೊತೆ ಇರ್ತವೆ. ಬೆನ್ನುಮಣಿ ಸರದಿಂದ ಇವೇನು ಮಾಡ್ತವೆ, ವಕ್ರವಾಗಿ ಸಾಗಿ ಸ್ಟೆರ್ನಮ್ಗೆ ಏನು ಮಾಡ್ತವೆ, ಅಂದರೆ ಜೋಡ್ಕೊಂಡಿರ್ತವೆ, ಹೊತ್ತಿಕೊಂಡಿರ್ತವೆ. ಇವುಗಳನ್ನು ನಿಜವಾದ ಪಕ್ಕೆಲುಬುಗಳು, ನಿಜವಾದ ಪಕ್ಕೆಲುಬುಗಳು ಅಂಥೇಳಿ ಕರಿತೀವಿ. ಆಮೇಲೆ ಮುಂದಿನ 3 ಜೊತೆ ಪಕ್ಕೆಲುಬುಗಳು ಮೃದ್ವಸ್ಥಿ ಮೂಲಕ ಪರಸ್ಪರ ಹತ್ತಿಕೊಂಡಿದ್ದು ಮುಂದೆ ಅವು ಸ್ಟೆರ್ನಮ್ಗೆ ಪರೋಕ್ಷವಾಗಿ ಹೊತ್ತಿಕೊಂಡಿದೆ. ಅವಕ್ಕೆ ಮಿಥ್ಯಾ ಪಕ್ಕೆಲುಬುಗಳು. ನಿಜವಾದ ಪಕ್ಕೆಲುಬುಗಳು, ಮಿಥ್ಯಾ ಪಕ್ಕೆಲುಬುಗಳು, ತೇಲುವ ಪಕ್ಕೆಲುಬುಗಳು. ಎಷ್ಟು 3 ಭಾಗಗಳು, 3 ಭಾಗಗಳು. ನಿಜವಾದ, ಆಮೇಲೆ ಮಿಥ್ಯಾ ಪಕ್ಕೆಲುಬು, ಆಮೇಲೆ ತೇಲುವ ಪಕ್ಕೆಲುಬು. ಒಟ್ಟು 3 ಎಷ್ಟಿದ್ದಾವೆ, ಮುಖ್ಯವಾಗಿ 3 ಪ್ರಕಾರಗಳು ಕಂಡುಬರ್ತವೆ. ಜಾಸ್ತಿ ಇದೆ ಇದು. ಇವಾಗ ಬೆನ್ನುಮಣಿ ಸರ. ಬೆನ್ನುಮಣಿ ಸರ ನೋಡ್ರಿ, ಈಗ ಶರೀರಕ್ಕೆ ಭದ್ರವಾದ ಆಕಾರ ಮತ್ತು ಮೆದುಳು ಬಳ್ಳಿಗೆ ರಕ್ಷಣೆ ಏನು ಮಾಡ್ತದೆ, ಇದು ನೀಡ್ತದೆ. ಅನೇಕ ಉಂಗುರಾಕಾರದ ಮಣಿಗಳಂತಹ ಅಸ್ಥಿಗಳಿಂದ ಇದು ರಚಿತವಾಗಿದೆ. ಯಾವುದು, ಬೆನ್ನುಮಣಿ ಸರ. ವಯಸ್ಕರಲ್ಲಿ ಇದರ ಉದ್ದ ಎಷ್ಟಿರ್ತದಪ್ಪ, ಬೆನ್ನುಮಣಿ ಸರದಂದರೆ 60ರಿಂದ 70 ಸೆಂಟಿಮೀಟರ್ ಇರ್ತೈತಿ. ಒಟ್ಟು 33 ಏನಿದ್ದಾವೆ, ಬೆನ್ನುಮಣಿಗಳಿವೆ. ಇದರಲ್ಲಿ 24 ಬೆನ್ನುಮಣಿಗಳಿವೆ ಪ್ರತ್ಯೇಕವಾಗಿದ್ದು ಉಳಿದ 9 ಬೆನ್ನುಮಣಿಗಳು ಏನು ಮಾಡಿವೆ, ಬೆಸೆದುಕೊಂಡಿವೆ. ಅಂದರೆ 24 ಏನಾಗಿವೆ, ಪ್ರತ್ಯೇಕವಾಗಿವೆ. 9 ಮಾತ್ರ ಏನು ಮಾಡಿದ್ದೇವೆ, ಬೆಸೆದುಕೊಂಡಿದ್ದೇವೆ. ಅಂದರೆ ಒಂದಕ್ಕೊಂದು ಜಾಯಿಂಟ್ ಆಗಿದ್ದಾವೆ. ಇದು ಎಲ್ಲ ದಿಕ್ಕುಗಳಲ್ಲಿ ಮಣಿಯುವ ಮತ್ತು ತಿರುಗುವ ಶಕ್ತಿ ಹೊಂದಿದೆ. ಯಾವುದು, ಬೆನ್ನುಮಣಿ ಸರ. ಇವುಗಳು ಇರುವ ಸ್ಥಳದ ಆಧಾರದ ಮೇಲೆ ಮುಖ್ಯವಾಗಿ ಏನು ಮಾಡಿದೆ, 5 ಪ್ರಕಾರಗಳಾಗಿ ವಿಂಗಡಣೆ ಮಾಡಲಾಗಿದೆ. ಒಂದು, ಕುತ್ತಿಗೆಯ ಭಾಗದಲ್ಲಿರುವಂತಹ ಸರೋಕಲ್ ಮಣಿಗಳು, ಎದೆಯ ಭಾಗದಲ್ಲಿರುವ ಥೊರ್ಯಾಸಿಕ್ ಮಣಿಗಳು, ಕಟಿಯ ಭಾಗದಲ್ಲಿರುವ ಲಂಬರ್ ಮಣಿಗಳು, ಜಗಣದ ಭಾಗದಲ್ಲಿರುವ ಸ್ಯಾಕ್ರಲ್ ಮಣಿಗಳು, ಅತ್ಯಂತ ಬಾಲದ ಭಾಗದಲ್ಲಿರುವ ಕಾಕ್ಸಿಯಲ್ ಮಣಿಗಳು. ಒಟ್ಟು 33 ಏನಿದಾವೆ ಬೆನ್ನುಮಣಿ ಸರದಲ್ಲಿ ಇದ್ದಾವೆ. ಸರ್ವೋಕಲ್
ಥೊರಾಸಿಕ್, ಲಂಬರ್ ಈ ಮೂರೂ ಬೆನ್ನುಮಣಿಗಳು ಏನು ಮಾಡಿದಾವೆ ಜೀವದುದ್ದಕ್ಕೂ ಬೇರೆ ಬೇರೆಯಾಗಿದ್ದು ಅವುಗಳನ್ನು ಚಲನೆ ಬೆನ್ನುಮಣಿಗಳು ಅಂಥೇಳಿ ಕರಿತೀವಿ. ಏನು ಸರ್ವೋಕಲ್, ಥೊರಾಕ್ಸಿನ್, ಲಂಬರ್ ಇವು ಮೂರಕ್ಕೆ ಏನಂತೀವಿ ಜೀವನದುದ್ದಕ್ಕೂ ಬೇರೆ ಬೇರೆಯಾಗಿರೋದ್ರಿಂದ ಇವಕ್ಕೇನಂತೀವಿ ಚಲನಾ ಬೆನ್ನುಮಣಿಗಳು ಅಂತೇಳಿ ಕರಿತೀವಿ. ಸ್ಯಾಕ್ರಲ್, ಕಾಕ್ಸಿಯಲ್ ಇವು ವಯಸ್ಕರಲ್ಲಿ ಎರಡು ಏನು ಮಾಡ್ತೇವೆ ಜೊತೆ ಅಸ್ಥಿಗಳಾಗಿದ್ದು ಎರಡು ಬೇರೆ ಬೇರೆ ಅಸ್ಥಿಗಳಾಗಿದ್ದು ಇವುಗಳಿಗೆ ಏನಂತೀವಿ ಅಚಲ ಅಸ್ಥಿಗಳು ಅಂಥೇಳಿ ಕರಿತೀವಿ. ಇವಾಗ ಭುಜಾಸ್ಥಿಗಳಂತೇಳಿ ಬರ್ತವೆ. ಭುಜಾಸ್ಥಿ ವಲಯ ಇದು ಮುಂದಿನ ತರಗತಿಯಲ್ಲಿ ನೋಡೋಣ. ಯಾಕಂದರೆ ಇದು ಜಾಸ್ತಿ ಹೇಳ್ತಾ ಹೋದರೆ ಇದು ಟಾಪಿಕ್ ಏನಾಗಲ್ಲ, ಅರ್ಥ ಆಗಲ್ಲ. ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹೇಳ್ತಾ ಹೋಗ್ತೀನಿ. ಇಲ್ಲಿಗೆ ಈ ತರಗತಿಯನ್ನು ಎಂಡ್ ಮಾಡ್ತೀನಿ. ಮುಂದಿನ ತರಗತಿಯಲ್ಲಿ ಮುಂದುವರೆದ ಭಾಗವನ್ನು ನೋಡೋಣ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.